ಅಕ್ಕಿಗಳನ್ನೆಲ್ಲ ಸಾನಕ್ಕೆ ಬಿಟ್ಟು ರೆಕ್ಕೆ ಫ್ರೀ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ನಮ್ಮ ರೇಗ್ದಾರು ನಿನ್ನೆ ತುಂಬ ಜನ ಬಾಜಿ ಹೊಡಿತಾ ಇರೋದು ವಿಡಿಯೋನ ಅಕ್ಕಿ ತೋರಿಸಿ ಅಂತ ಕೇಳಿದ್ರಿ. ನೋಡಿ ರೆಕ್ಕೆ ಫ್ರೀ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದೀನಿ, ಬಾಲನ್ನು ಸಹ ಕಟ್ಟಿದ್ದೀನಿ ಅಕ್ಕಿ ಜಾಸ್ತಿ ಎದೊಳ್ಬಾರ್ದು ಅಂತ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಅಕ್ಕಿ ರೆಕ್ಕೆ ಫ್ರೀ ಮಾಡ್ಕೊತಾ ಇದೆ. ಈಗ ಫುಲ್ಲು ಅಕ್ಕಿ ಪೂರ್ತಿ ಏನಕ್ಕೆ ನಾವು ಸ್ನಾನಕ್ಕೆ ಬಿಡೋದು ಅಂದರೆ ಅಕ್ಕಿ ಆಡಿರೋ ಅಕ್ಕಿಗೆ ಏನು ಅಂದರೆ ಶೋಲ್ಡರ್ನ ನಾವು ಎಷ್ಟು ನೆನೆಸಿ ಇದು ಮಾಡ್ತೀವೋ, ಯಾಕೆಂದರೆ ಮೇಯ್ನ್ ಅಕ್ಕಿಗೆ ಬೇಕಾಗಿರೋದೇ ಶೋಲ್ಡರ್ ಇರೋದು. ಯಾಕೆ ಅಂದರೆ ರೆಕ್ಕೆ ಬಡಿಯೋದು ಮೇಯ್ನ್ ಗ್ರಿಪ್ ಇರೋದು ಎಲ್ಲದಕ್ಕೂ ಅಕ್ಕಿ ಆರಬೇಕು ಅಂದರೆ ಮೇಯ್ನ್ ಶೋಲ್ಡರ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಫ್ರೀ ಮಾಡ್ಕೊಳ್ಳೋದಕ್ಕೆ ಬಿಡ್ತೀವಿ. ಯಾರು ಅಷ್ಟೇ ಅಕ್ಕಿ ಆಡಿ ಇಳ್ದಾದ್ಮೇಲೆ ನೀವೇ ಅಕ್ಕಿಗೆ ರೆಕ್ಕೆನೇ ನೆನೆಸಿ ಒಂದು ಮಾಮೂಲಿ ನಾವು ಈಗ ರೆಕ್ಕೆ ಎಳ್ದಾಗ ಏನು ಮಾಡ್ತೀವಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಅಕ್ಕಿಗೆ ನೆನೆಸಿ ಇದು ಮಾಡ್ತಾ ಇರ್ತೀವಿ. ನೆನೆಸಿ ಯಾವ ಥರ ನಾವು ರೆಕ್ಕೆ ನೀಟಾಗಿ ಬರಲಿ ಅಂತ ಇದು ಮಾಡಿರ್ತೀವೋ ಅದೇ ಥರ ಅಕ್ಕಿ ಇಳ್ದಿಶಕ್ನೆ ಆ ಥರ ನೀವು ಮಾಡೋದ್ರಿಂದ ಅದ್ರ ಏನು ಬೋನ್ ಇರುತ್ತೋ ಅದು ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಆಡ್ ಇಲ್ದಾಮೆ ಅಕ್ಕಿಗೆ ನೀವೇನು ಬಾಜಿ ಜಾಸ್ತಿ ಇದ್ದರೆ ಬಾದಾಮಿ ಆಗಿರ್ಬೋದು ಎಲ್ಲನೂ ಸಹ ಕೊಡ್ಕೊಂಬರ್ಬೋದು ನೀವು. ಈಗ ಅಕ್ಕಿಗೆ ಇವಾಗ ಪೂರ್ತಿ ಸ್ನಾನ ಮಾಡಾದ್ಮೇಲೆ ಉಡನ್ಗೆ ಹಾಕ್ತೀನಿ. ಮೇಲ್ಗಡೆ ಹಾಗೆ ನೋಡ್ಬೋದು ನಮ್ಮ ರೆಗ್ಯುಲರ್ ಆಗ್ತಿದೆ, ಇದನ್ನೇ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿರೋದು ನಾನು. ಈಗ ಜಸ್ಟ್ ಅಕ್ಕಿ ಹುಳ ಆಗ್ತಾ ಇದೆ. ಯಾವಾಗ ಕೊಡ್ತೀನಿ ಅಂದರೆ 6K ಕಂಪ್ಲೀಟ್ ಆಗಿರ್ತಾರೆ ಆ ಅಕ್ಕಿನ ಗಿವ್ ಅವೇ ಕೊಡ್ತೀನಿ ನಾನು. ನೋಡೋಣ ಯಾರ್ಯಾರಿಟ ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ ನೀವು ತುಂಬ ಜನ ಕೇಳ್ತಿದ್ದೀವಿ ಅಂದರೆ ಉಡನ್ ಯಾವ ಥರ ಮಾಡ್ಕೊತೀರಾ ಅಂತ. ಈಗ ಜಸ್ಟ್ ನಾನು ಉಡನ್ ಮಾಡೋದಕ್ಕೂ ಮುಂಚೆ ಈಗ ಪೂರ್ತಿ ಸ್ನಾನಕ್ಕೆ ಬಿಟ್ಟಿದ್ದೀನಿ ಅಕ್ಕಿನ. ಆ ಅಕ್ಕಿನ ಏನು ಮಾಡ್ತೀನಿ ಅಂದರೆ ಎತ್ತಿ ಮೇಲ್ಗಡೆ ಈ ಜಾಲ್ ಬಾಕ್ಸಲ್ಲಿ ಮೇಲೆತ್ತಿ ಅಕ್ಕಿನ ಬಿಟ್ಕೊತೀನಿ. ಮತ್ತು ನಾಳೆ ಉಡನ್ಗೆ ಹಾಕೊಂಡು ಉಡನ್ಗೆ ತೆಗ್ದು ಅಕ್ಕಿನ ಬಿಡ್ತೀನಿ. ತೆಗ್ದು ಬಿಡ್ಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಈಗ ಇವತ್ತು ಸ್ವಲ್ಪ ರೆಕ್ಕೆ ಫ್ರೀ ಮಾಡ್ಕೊತೀನಿ. ಇವತ್ತು ರೆಸ್ಟ್ ಇರ್ದಿಯಲ್ವಾ, ಅಕ್ಕಿಗೆ ಸ್ವಲ್ಪ ರೆಕ್ಕೆ ಫ್ರೀ ಮಾಡ್ಕೊಂಡು ನಾಳೆ ಬಿಡೋದಕ್ಕೆ ನನಗೆ ಈಸಿ ಆಗುತ್ತೆ. ಈಗ ರೆಕ್ಕೆ ಫೀಡ್ ಮಾಡ್ಕೊಂಡಿಲ್ಲ ಅಂತ ಏನಾಗುತ್ತೆ ಅಂದರೆ ಅಕ್ಕಿ ಹಿಡ್ಕೊಂಡಿರುತ್ತಲ್ವ ರೆಕ್ಕೆ, ಈಗ ಏನು ನಾವು ಫ್ರೀ ಮಾಡ್ದೇ ಬಿಟ್ಟಿರ್ತೀವೋ ಅಕ್ಕಿ ಜಾಸ್ತಿ ಮಾಡಿ ಬಂದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಅಕ್ಕಿಗಳು ಫ್ರೀ ಆಗೋ ತನಕ ಸ್ವಲ್ಪ ಕೆಳಗೆ ಆಡ್ಕೊಂಡು ಫ್ರೀ ಆದಾಗ ಅಕ್ಕಿ ಮೇಲಾಗುತ್ತೆ. ಇನ್ನು ಕೆಲವು ಅಕ್ಕಿಗಳು ಅಂದರೆ ಡೈರೆಕ್ಟಾಗಿ ಬಂದು ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಇವತ್ತು ಸ್ನಾನಕ್ಕೆ ಬಿಟ್ಟಿದ್ದೀನಿ, ಸ್ವಲ್ಪ ರೆಕ್ಕೆ ಫ್ರೀ ಆಗಿರುತ್ತೆ. ಉಡನ್ಗೆ ಹಾಕೊಂಡು ನಾಳೆ ಹೊಡೋದಕ್ಕೆ ಸರಿ ಹೋಗುತ್ತೆ. ಅಕ್ಕಿ ನಾಳೆ ಬಿಡೋಕ್ಕೂ ಮುಂಚೆ ಏನು ಮಾಡ್ತೀನಿ ಅಂತಂದರೆ ಇವತ್ತು ನೈಟ್ ಅಕ್ಕಿಗೆ ನಾನು ಒಂದು ಬಾದಾಮಿ ಕೊಡ್ತೀನಿ. ಬಾದಾಮಿ ಅಂತ ಕೊಡ್ತೀನಿ ಅಂದರೆ ಸ್ವಲ್ಪ ಅಕ್ಕಿ ನಿಮ್ಗೆ ಗೊತ್ತು ಆಲ್ರೆಡಿ ಬಾಜಿ ಎಷ್ಟಿದೆ ಅಂತ. ನಿನ್ನೆ ಕರೆಕ್ಟಾಗಿ 22 ನಿಮಿಷ ಆಡಿ ನೀಟಾಗಿ ಅಕ್ಕಿ ಫಿನಿಶ್ ಮಾಡಿದೆ, ಅದೊಂದು ಖುಷಿ. ಆ ಬಾಜಿಲೂ ಅಷ್ಟೇ ಅಕ್ಕಿ ರೆಕ್ಕೆ ಬಡಿದೇನೆ ಪಟ್ ಏಟ್ ಹೊಡ್ಕೊಂಡು ನೀವೆಲ್ಲ ನೋಡಿರ್ತೀರ ವೀಡಿಯೋನ. ಯಾರ್ಯಾರು ಇನ್ನು ವೀಡಿಯೋ ನೋಡಿಲ್ವೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ವಿಡಿಯೋ ನೋಡ್ಬೋದು. ಹಾಗೆ ಇನ್ನು ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಆಗಿಲ್ವೋ ಅವರೆಲ್ಲ ಬೇಗ ನನ್ನ ಫಾಲೋ ಮಾಡ್ಕೊಬೋದು. ಲಿಂಕು ನಿಮಗೆ ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ. ಇನ್ನು ನಿಮಗೆ ಜೊತೆ ಅಕ್ಕಿಗಳು ಅಂದರೆ ಬಂದ ಜೊತೆ ಅಕ್ಕಿಗಳನ್ನ ಕೇಳ್ತಾ ಇದ್ದೀರಾ, ಆದಷ್ಟು ಟ್ರೈ ಮಾಡ್ತೀನಿ ಬಂದ ಜೊತೆ ಅಕ್ಕಿಗಳನ್ನ ನಾನು ನಿಮಗೆ ಒಳ್ಳೊಳ್ಳೆ ಅಕ್ಕಿಗಳನ್ನ ತಲುಪಿಸ್ಬೇಕು. ನೋಡೋಣ. ಈಗ ಜಸ್ಟ್ ನಿಮಗೆ ಜೊತೆ ಹಾಕೋ ವಿಡಿಯೋನ ನಾಳೆ ನಿಮ್ಮ ದೌಡಿಲೂ ಸಹ, ಈ ದೌಡಿಲು ಮತ್ತು ನಮ್ಮ ಬ್ರದರ್ ದೌಡಿಲು ಸಹ ನಿಮಗೆ ಜೊತೆ ಅಕ್ಕಿ ಯಾವ್ದಾದ್ರು ಹಾಕ್ತೀವಿ ಅನ್ನೋದು ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಾನು. ಈಗ ಸದ್ಯಕ್ಕೆ ಅಕ್ಕಿಗಳು ಫಸ್ಟ್ ಫೀಮೇಲ್ ಅಕ್ಕಿಗಳನ್ನೆಲ್ಲ ಬಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ನೋಡ್ಬೋದು ಈ ತಾಮ್ರಲ್ಲೂ ನೋಡೋಣ ಒಳ್ಳೆ ಬಾಜಿ ಇದೆ, ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಾನು. ಅಲ್ಲಿದೆಯಲ್ಲ ಅದು ನಮ್ಮ ಕಾಲದುಮ್ಮಕ್ಕೆ ತಂದಿರೋ ಜೊತೆ ಹಾಕೋದಕ್ಕೆ ಅಂತ ತಂದಿರೋ ಅಕ್ಕಿ. ಆಮೇಲೆ ನಮ್ಮ ತಾರ ಒಂದು ಮಸ್ತಿ ಮೊಟ್ಟೆ ಇಕ್ಬಿಟ್ಟಿತ್ತು, ನಿಮ್ಗೆ ಆಲ್ರೆಡಿ ಹೇಳಿದೆ. 2 ಮೊಟ್ಟೆ ಮಸ್ತಿ ಮೊಟ್ಟೆ ಇಕ್ಕಿತ್ತು, ಮೊಟ್ಟೆನೂ ಸಹ ಚೆನ್ನಾಗಿತ್ತು, ಏನು ನೀರು ಮೊಟ್ಟೆ ಏನು ಇಕ್ಕಿರಲಿಲ್ಲ. ಓಕೆ, ಈಗೆಲ್ಲ ಸ್ನಾನಕ್ಕೆ ಬಿಟ್ಟಿದ್ದೀನಿ. ಇನ್ನೇನಂದರೆ ಉಡನ್ಗೆ ಹಾಕೊಬೇಕು, ಉಡನ್ಗೆ ಹಾಕೊಂಡು ಸಿಗ್ತೀನಿ ತಾಳೆ ನಿಮಗೆ. ಸೊ ಈಗ ಉಡನ್ ಬಾಕ್ಸ್ ಒಳಗೆ ಹಾಕೊಂಡಿದ್ದೀನಿ ಅಕ್ಕಿನ ನೋಡ್ಬೋದು. ಕೆಳಗಡೆ ಬಿಸಿಲು ಇವತ್ತು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಉರ್ಜಾಗಿದೆಯಲ್ಲ, ಸ್ನಾನಕ್ಕೆಲ್ಲ ಬಿಟ್ಕೊಬೇಕು ಅಂತ ಕಾಯ್ತಿರ್ತೀರ. ಇವತ್ತು ಹೆಂಗೂ ಬಿಸಿಲಿದೆ, ನಾನು ಬಿಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನೋಡಿ ನಮ್ಮ ಗುಲ್ದಾರ್ ನನ್ನ ಅಕ್ಕಿಲಿ ತುಂಬ ಫೇವ್ರೇಟ್ ಅಂದರೆ ಈ ಗುಲ್ದಾರು ತುಂಬ ಚೆನ್ನಾಗಿದೆ. ಅಕ್ಕಿ ಆಟನೂ ಸಹ ರೈಸಿಂಗ್ ಬಜ್ಜಿನೂ ಸಹ ತುಂಬ ಚೆನ್ನಾಗಿದೆ. ಇನ್ನು ಈ ಸೈಡಿಗೆ ಬಂದರೆ ಈಗ ಉಡನ್ಗೆ ಹಾಕ್ಕೊಂಡಿದ್ದೀನಿ ಇನ್ನು ಸಾಯಂಕಾಲ 6 ಗಂಟೆ ತನಕ. ಈಗ ನೋಡಿ ಸ್ವಲ್ಪ ಬಿಸಿಲು ಸ್ವಲ್ಪ ಚೆನ್ನಾಗಿದೆ, ಹಾಕ್ಕೊಂಡಿದ್ದೀನಿ. ಹುಳಿಕಾಳು ಸಹ ನೆನೆಸ್ಕೊಂಡಿದ್ದೀನಿ ಅಕ್ಕಿಗಳಿಗೆಲ್ಲ ಹಾಕೋದಕ್ಕೆ. ನೋಡೋಣ. ನೋಡ್ಬೋದು ಅಕ್ಕಿ ಸ್ವಲ್ಪ ಚಳಿಗೆ ನಡುಕ್ತಾ ಇದೆ. ತುಂಬ ಜನ ಕೇಳ್ತಿದ್ದಾರೆ ಅಕ್ಕಿ ತೋರಿಸಿ ಅಂತ. ಇದ್ರ ಕಣ್ಣು ವಿಡಿಯೋ ಬೇಕು ಅಂದರೆ ನಿಮಗೆ ಈ ವಿಡಿಯೋದೆಲ್ಲ ಕಮೆಂಟ್ ಮಾಡ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದ್ರ ಕಣ್ಣು ವಿಡಿಯೋ ನಿಮಗೆ ಬೇಕು ಅಂತಂದರೆ. ಈ ಅಕ್ಕಿ ಇನ್ನೂ ಪಟ ಇದು, ಓಕೆ, ದಸ್ತದ ಪಟನ ಅಲ್ಲ, ಇನ್ನೂ 8ನೇ ಕಳ್ಳಿ ಪಟ. ನೆಕ್ಸ್ಟ್ ವರ್ಷಕ್ಕೆ ಒಳ್ಳೆ ಟೈಮ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗೂ ಅಷ್ಟೇ ಅಕ್ಕಿ ಪಟದಲ್ಲಿ 2 ಚಿಲ್ಲರೆ ಎಲ್ಲ ಆಡ್ತಾಯಿತ್ತು. ಸ್ವಲ್ಪ ಕಳ್ಳಿ ಉತ್ತರಿಸ್ಕೊಟ್ಟಿದ್ರೆ ನೀಟಾಗಿ ಬಿಟ್ಕೊಳಕ್ಕಾಗಲಿಲ್ಲ ಅಕ್ಕಿನ. ಓಕೆನಾ, ನೋಡೋಣ, ಕಾಯ್ತಾ ಇರಿ. ನೆಕ್ಸ್ಟ್ ವರ್ಷಕ್ಕೆ ಒಳ್ಳೆ ಟೈಮಿಂಗ್ ಆಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.